ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ. ಬಂಧುಗಳೇ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಜನ್ಮ ಜಯಂತಿ ಅಂಗವಾಗಿ ನಮೋ ಮ್ಯಾರಥಾನ್ ಕಾರ್ಯಕ್ರಮ, ನಶಾಮುಕ್ತ ಭಾರತ ಅಭಿಯಾನದ ಅಂಗವಾಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾದಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರೇ, ಹಾಗೂ ಮಾಜಿ ರಾಜ್ಯ ಸಚಿವರಾದಂತ ಬಿ.ಸಿ. ಪಾಟೀಲ್ ಸಾಹೇಬ್ರೆ, ಹಾಗೂ ಜಿಲ್ಲಾಧ್ಯಕ್ಷರಾದಂತ ವಿರೂಪಾಕ್ಷಣ್ಣ ಬಳ್ಳಾರಿ ಅವರೇ, ಶಿವರಾಜಣ್ಣ ಸಜ್ಜನರವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗಣ್ಯ ನಾಯಕರೇ, ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತ ಭಾರತ ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆಗೆ ಒಲವನ್ನು ತೋರ್ತಾ ಇದೆ. ಇವತ್ತು ಭಾರತದಲ್ಲಿ ಏನು ನಶೆ ಬರುವಂತ ವಸ್ತುಗಳನ್ನ ಉಪಯೋಗ ಮಾಡುವುದರಲ್ಲಿ ಬಹಳ ಯುವ ಪೀಳಿಗೆ ಮತ್ತು ಯುವಕರು ಆ ಹಾದಿಯನ್ನ ಹಿಡಿಯುತ್ತಿದ್ದಾರೆ. ಏನು ಡ್ರಗ್ಸ್ ಇರಬಹುದು, ಕೊಕೇನ್ ಇರಬಹುದು, ಮದ್ಯಪಾನ ಇರಬಹುದು, ಅನೇಕ ನಶೆ ಬರ್ತಕ್ಕಂಥ ವಸ್ತುಗಳನ್ನು ಉಪಯೋಗ ಮಾಡುವುದರಲ್ಲಿ ಇವತ್ತ ಮುನ್ನುಗ್ಗುತ್ತಾ ಇದ್ದಾರೆ. ನಶೆಗೆ ಬರ್ತಕ್ಕಂಥ ವಸ್ತುಗಳನ್ನು ನಾವು ಬಳಕೆ ಮಾಡುವುದರಿಂದ ನಮ್ಮ ಮಾನಸಿಕ ಸ್ಥಿತಿ ಹಾಳಾಗುತ್ತೆ, ನಮ್ಮ ಕುಟುಂಬದ ಪರಿಸ್ಥಿತಿ ಹಾಳಾಗುತ್ತೆ, ಹಾಗೂ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಮನಗಂಡು ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಆಗಸ್ಟ್ 15, 2020ರಂದು ನಶಾಮುಕ್ತ ಭಾರತ ಅಭಿಯಾನವನ್ನು ಆರಂಭ ಮಾಡಿದರು. ನಶಾಮುಕ್ತ ಭಾರತ ಅಭಿಯಾನವನ್ನು ಯಾಕೆ ಆರಂಭ ಮಾಡಿದ್ರಂದ್ರೆ, ನಮ್ಮ ದೇಶದ ಶಕ್ತಿ ಯುವ ಶಕ್ತಿ, ಯುವಕರು ಚೆನ್ನಾಗಿರಬೇಕು, ಪ್ರತಿಯೊಬ್ಬ ಪ್ರಜೆಗಳು ಚೆನ್ನಾಗಿರಬೇಕು, ಅವರ ಕುಟುಂಬಗಳು ಚೆನ್ನಾಗಿರ್ಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಶಾಮುಕ್ತ ಭಾರತ ಅಭಿಯಾನವನ್ನು ಆರಂಭ ಮಾಡಿದರು. ಆ ನಶಾಮುಕ್ತ ಅಭಿಯಾನದ ಆರಂಭದಡಿಯಲ್ಲಿ ಇವತ್ತು ಎಷ್ಟು 21 ಕೋಟಿ ಜನ ಭಾಗಿಯಾಗಿದ್ದಾರೆ, ಅದರ ಮುಕ್ತರಾಗಿದ್ದಾರೆ, ನಶಾ ಮುಕ್ತರಾಗಿದ್ದಾರೆ. ಅದೇ ರೀತಿಯಾಗಿ ಯುವಕರು ಕೂಡ 7 ಕೋಟಿ ಜನ ಇವತ್ತು ನಶಾ ಮುಕ್ತರಾಗಿದ್ದಾರೆ. ಅದೇ ರೀತಿ ಮಹಿಳೆಯರು 6 ಕೋಟಿ ಜನ ಇವತ್ತು ನಶಾ ಮುಕ್ತರಾಗಿದ್ದಾರೆ. ಹಾಗೂ ಪುನರ್ವಸತಿ ಕೇಂದ್ರದಲ್ಲಿ 28 ಲಕ್ಷ ಜನ ಕೂಡ ಇವತ್ತ ನಶಾಮುಕ್ತರಾಗಿ ಇವತ್ತ ಉತ್ತಮ ಜೀವನವನ್ನು ಸಾಗಿಸ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಇವತ್ತ ನರೇಂದ್ರ ಮೋದಿಜಿ ಅವರ ಸಂಕಲ್ಪ ಏನಂದ್ರೆ, ನಶಾಮುಕ್ತ ಭಾರತ ಆಗಬೇಕು, ಸ್ವಚ್ಛ ಭಾರತ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಭಾರತ ಆಗಬೇಕು. ಅವಾಗ ನಮ್ಮ ದೇಶ 1947ರಲ್ಲಿ ಏನು ನಮಗೆ ಸ್ವತಂತ್ರ ಸಿಕ್ತು, ಅದೇ ರೀತಿಯಾಗಿ 2047ಕ್ಕೆ ಇವತ್ತು ಇಡೀ ವಿಶ್ವಗುರು ಆಗೋದ್ರಲ್ಲಿ ಸಂದೇಹವಿಲ್ಲ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿ ಅವರು ನಮಗೆ ಒಳ್ಳೆ ಮುಕ್ತ ಅಭಿಯಾನಗಳನ್ನ ಆರಂಭ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ನೀವೆಲ್ಲರೂ ಮೊದಲನೇದಾಗಿ ನಾವು ಶುದ್ಧವಾಗಿರಬೇಕು, ನಾವು ನಶೆ ಮುಕ್ತರಾಗಿರ್ಬೇಕು, ನಮ್ಮ ಕುಟುಂಬ ನಶೆ ಮುಕ್ತರಾಗಿರ್ಬೇಕು, ನಮ್ಮ ಊರು ನಶೆ ಮುಕ್ತವಾಗಿರ್ಬೇಕು, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ದೇಶ ನಶೆ ಮುಕ್ತವಾದಾಗ ವಿಶ್ವಗುರು ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಯುವ ಮಿತ್ರರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की, बोलो भारत माता की. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸಂಸದ